ಇವತ್ತು ಏನು ಈ ನಕಲಿ ಗಾಂಧಿಗಳೇನಿದ್ದಾರೆ, ಈ ಗುಲಾಮಿ ಮಾನಸಿಕತೆಯ ಒಂದು ಫ್ಯಾಮಿಲಿ ಏನಿದೆ, ಈ ಕುಟುಂಬನೂ ಕೂಡ ಇವತ್ತು ಒಂದೇ ಮಾತರನ್ನ 6 ಚರಣಗಳನ್ನ ನಾವು ಆಡೋದಿಲ್ಲ, ಕೇವಲ 2 ಚರಣಗಳನ್ನ ಆಡ್ತೀವಿ ಅಂತ ಹೇಳುವುದರ ಮುಖಾಂತರ ಒಂದು ನಿರ್ಣಯವನ್ನು ತಗೊಂಡಿದೆ. ನೀವು ನಿಮ್ಮ AICC ಆಫೀಸಲ್ಲಿ ಕೂತ್ಕೊಂಡು ನಾವು ಈ ಕಾನೂನನ್ನು ವಿರೋಧ ಮಾಡ್ತೀವಿ, ಇದ್ರ ವಿರುದ್ಧ ನಾವು ನಿರ್ಣಯ ತಗೊಳ್ತೀವಿ ಅಂದರೆ ಹಂಗಾದ್ರೆ ಯಾವ ಕಾನೂನಿನ ಮೇಲೆ ಬೇಕಾದರೂ ನಿರ್ಣಯಗಳು ತೊಗೊಬೋದಾ? ಸಂವಿಧಾನದ ಅಡಿನಲ್ಲಿ ಸ್ಥಾಪಿತವಾದ ಒಂದು ಕಾನೂನನ್ನು ನೀವು ಇವತ್ತು ಒಪ್ಪೋದಿಲ್ಲ, ನಾವು ಅದರ ವಿರುದ್ಧ ನಿರ್ಣಯ ಮಾಡ್ತೀವಿ ಅಂದರೆ ಏನ್ರಿ ಇದ್ರ ಅರ್ಥ? ಏನು ಸಮಾಜಕ್ಕೆ ನೀವು ಮೆಸೇಜನ್ನು ಕೊಡ್ತಿದ್ದೀರಿ? ಯಾಕ್ರಿ ಮುಸಲ್ಮಾನರಿಗೆ ಧಕ್ಕೆ ಆಗಬೇಕಿದ್ರಿಂದ? ಯಾಕ್ರಿ ಧಕ್ಕೆ ಆಗಬೇಕು? ದೇಶದ್ರೋಹಿಗಳು ನೀವು, ಧರ್ಮದ್ರೋಹಿಗಳು ನೀವು ಮಾಡಿದೇನು? ಕೇವಲ ಓಲೈಕೆ ಮಾಡಿ ಆ ಮುಸಲ್ಮಾನರ ತಲೆನಲ್ಲಿ ಹಿಂದೂಗಳು ಮುಸಲ್ಮಾನರು ನಿಮ್ಗೆ ಈ ಕಾನೂನು ಅನ್ವಯಿಸಲ್ಲ, ನಿಮ್ಗೆ ಈ ಸೆಕ್ಷನ್ ಅನ್ವಯಿಸಲ್ಲ, ನಿಮ್ಗೆ ಸಂವಿಧಾನ ಅನ್ವಯಿಸೋದಿಲ್ಲ ಅಂತ ಹೇಳಿ ಅವ್ರ ತಲೆನಲ್ಲಿ ತುಂಬಿ ಇವತ್ತು ಈ ದೇಶನ ಈ ಮಟ್ಟಕ್ಕೆ ತೊಗೊಂಡು ಬಂದು ಇಟ್ಟಿದ್ದು ಯಾರ್ರೀ? ಇದು ನೀವಲ್ವಾ? ನಾಳೆ ನೀವು ಮಾಡೋ ಕಾನೂನುಗಳನ್ನ, ನಾಳೆ ನೀವು ಅಧಿಕಾರಕ್ಕೆ ಬಂದು ನೀವು ತರೋ ಕಾನೂನುಗಳನ್ನ ಸಾರ್ವಜನಿಕವಾಗಿ ಅದನ್ನು ವಿರೋಧ ಮಾಡಿ ನಿರ್ಣಯಗಳು ಮಾಡಿದ್ರೆ ಏನ್ರಿ ಮಾಡ್ತೀರ ನೀವು? ಅವಕಾಶ ಇದೆ ಅಂದರೆ ಸಂವಿಧಾನದಲ್ಲಿ ಇದಕ್ಕೆಲ್ಲನೂ ಇಲ್ಲೊಬ್ಬ ಪ್ರಭುತಿ ಇದ್ದಾನೆ, ಹರಿಪ್ರಸಾದ್ ಅಂತ ಹೇಳ್ಬಿಟ್ಟು ನೇಣು ಹಾಕಿದ್ರು ಆಡೋದಿಲ್ವಂತ. ಏನಪ್ಪ ಅಂತ ಅಪರಾಧ? ನೀನೇನು ಮುಸಲ್ಮಾನನ? ನೀನು ಯಾಕೆ ಆಡೋದಿಲ್ಲ? ನೇಣು ಹಾಕಿದ್ರು ನೀನು ಹಿಂದೂ ಅಲ್ವಾ? ನಿನಗೇನು ಧಕ್ಕೆ ಆಗುತ್ತೆ ಅದನ್ನು ಆಡೋದ್ರಿಂದ? ಅವ್ರು ಆಡಿಲ್ಲ ಅಂದರೆ ಅವ್ರು ನಿಂತ್ಕೊಂಡು ಮರ್ಯಾದೆ ಕೊಡ್ತಾರೆ ಅದಕ್ಕೆ. ನೀವು ಆಡೋದಕ್ಕೆ ಏನಾಗಿದೆ? ನೀನು ಹಿಂದೂ ಅಲ್ವಾ? ಕ್ರೈಸ್ತರದೇನು ವಿರೋಧ ಇಲ್ವಲ್ಲ ಇದಕ್ಕೆ? ನಾವು ಆಡೋದಿಲ್ಲ ಅಂತ ಅವ್ರೇನು ಹೇಳ್ತಿಲ್ವಲ್ಲ? ವಿರೋಧ ಇರೋದು ಮುಸಲ್ಮಾನರು ತಾನೆ. ಮುಸಲ್ಮಾನರು ಆಡಿಲ್ಲ ಅಂದರೆ ಕತ್ತೆ ಹೊಲ ಕುದುರೆ ಜುಟ್ರೆ ನೀವು ಆಡ್ರಿ. ನೀವೇನ್ರಿ ಅದನ್ನು ಅಂಗೀಕಾರ ಮಾಡೋದು? ನಾವು ಆಡೋದಿಲ್ಲ ಅಂತ ನಿರ್ಣಯ ಮಾಡೋದು? ಯಾಕೆಂದರೆ ನೀವು ತುಂಬಿದ್ದೀರ ಅವ್ರ ತಲೆನಲ್ಲಿ ಅದನ್ನ. ಮುಸಲ್ಮಾನರಿಗೆ ಧಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಏನೋ, ಬಟ್ ನಿಮ್ಮ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗುತ್ತೆ. ಈ 4 ಚರಣಗಳನ್ನ ಆಡಿದ್ರೆ ಮುಸಲ್ಮಾನರಿಗೆ ನೋವಾಗುತ್ತೆ, ಆ ಕಾರಣಕ್ಕೆ ನಾವು ಆಡೋದಿಲ್ಲ ಅಂತ. ಹಾಗಾದರೆ 4 ಚರಣಗಳನ್ನ ತುಂಡರಿಸಿ ಆಡಿದ್ರೆ ಹಿಂದೂಗಳಿಗೆ ಮನಸ್ಸಿಗೆ ನೋವಾಗೋದಿಲ್ವಾ? ಹೌದು, ಪ್ರತಿಯೊಬ್ಬ ಮತದಾರನಿಗೂ 5 ವರ್ಷಕ್ಕೊಂದ್ಸಲಿ ಸ್ವಾತಂತ್ರ್ಯ ಸಿಕ್ಕುತ್ತೆ. ಮತದಾರನ ನಿಜವಾದ ಸ್ವಾತಂತ್ರ್ಯ ಅದು. ಮುಂದಿನ ದಿನಗಳಲ್ಲಿ ಆ ಸ್ವಾತಂತ್ರ್ಯದ ಮುಖಾಂತರ ನಿಮ್ಮನ್ನು ಎಲ್ಲೂ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಮತದಾರ ತೀರ್ಮಾನ ಮಾಡ್ತಾನೆ. ಒಂದೇ ಮಾತರಂ ಗೀತೆಯನ್ನು ಸಾಕಷ್ಟು ಜನ ಮುಸಲ್ಮಾನರು ಆಡ್ತಾರೆ ಕಣ್ರಿ, ಮುಸಲ್ಮಾನರು ಆಡ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ನೋವಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಕಾಂಗ್ರೆಸ್ನವ್ರಿಗೆ ನೋವಾಗುತ್ತೆ. ದಿವಸಕ್ಕೆ 5 ರಿಂದ 6 ಬಾರಿ ಆಜಾನ್ ಮಾಡ್ತಾರೆ ಅವರು. ನಾವು ಅದನ್ನು ವಿರೋಧ ಮಾಡಲಿಲ್ಲ, ನಾವು ಸಹಿಸ್ಕೊಂಡಿದ್ದೀವಿ ಅಲ್ವಾ? ನಾವು ಸಹಿಸ್ಕೊಂಡಿಲ್ವಾ? ನಾವು ಯಾವತ್ತಾದ್ರೂ ಹೇಳಿದ್ದೀವ ನೀವು ಕೂಗಬೇಡಿ ನಾವು ಕೇಳಿಸ್ಕೊಳ್ಳೋದು ಧಕ್ಕೆ ಆಗುತ್ತೆ ನಮಗೆ, ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ನಾವು ಹೇಳಿದ್ದೀವ? ಖಂಡಿತವಾಗ್ಲೂ ನಾವು ಹೇಳಿಲ್ಲ. ಆದರೆ ಇವತ್ತು ಒಂದೇ ಮಾತರಂ ಗೀತೆನ 6 ಚರಣಗಳು ಆಡೋದ್ರಿಂದ ಮುಸಲ್ಮಾನರಿಗೆ ಯಾಕೆ ಧಕ್ಕೆ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಪ್ರಶ್ನೆ. ಯಾರು ಹಿಂದೂ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ನಲ್ಲಿದ್ದೀರಿ, ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದೀರಿ, ಮತ್ತು ಯಾರು ವೋಟ್ರ್ ಇವತ್ತು ಕಾಂಗ್ರೆಸ್ಗೆ ಆಗ್ತಿದ್ದೀರಲ್ಲ ಅವರು ನೀವು ಯೋಚನೆ ಮಾಡಬೇಕು ಇವತ್ತು. ಹಾಗಾದರೆ ಈ ಕಾಂಗ್ರೆಸ್ಸು ದೇಶದ ಪರನ, ಹಿಂದೂ ಪರನ, ಮುಸಲ್ಮಾನರ ಪರನ ನೀವು ಯೋಚನೆ ಮಾಡಬೇಕು ಇವತ್ತು. ಈ ನಕಲಿ ಗಾಂಧಿ ಕುಟುಂಬ ಇದೆಯಲ್ಲ, ಈ ನಕಲಿ ಗಾಂಧಿ ಕುಟುಂಬ ಖಂಡಿತವಾಗ್ಲೂ ಕೂಡ ನಿಮ್ಮನ್ನೆಲ್ಲ ತಗೊಂಡೋಗಿ ಮುಸಲ್ಮಾನರ ಬೂಟ್ ನೆಕ್ಕೋ ಕೆಲಸಕ್ಕೆ ಇಡ್ತಾರೆ, ಖಂಡಿತವಾಗ್ಲೂ ಇಡ್ತಾರೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನವರು ಒಂದು ದೇಶದ್ರೋಹಿ ನಿರ್ಣಯವನ್ನು ನಮ್ಮ ಪಕ್ಷದಲ್ಲಿ ತಗೊಂಡಿದ್ದಾರೆ, ರಾಷ್ಟ್ರೀಯ ಮಟ್ಟದಲ್ಲಿ. ಏನಪ್ಪ ಅದು ಅಂದರೆ, ಒಂದೇ ಮಾತರಂ ಗೀತೆಯನ್ನು ನಾವು 6 ಚರಣಗಳನ್ನು ನಾವು ಆಡೋದಿಲ್ಲ, ನಾವು ಕೇವಲ 2 ಚರಣಗಳನ್ನ ಆಡ್ತೀವಿ ಅನ್ನೋ ಒಂದು ದೇಶದ್ರೋಹಿ ನಿರ್ಣಯವನ್ನು ಈ ರಾಷ್ಟ್ರೀಯ ಕಾಂಗ್ರೆಸ್ನವ್ರು ತಗೊಂಡಿದ್ದಾರೆ. 1935ರಲ್ಲಿ ಮೊಹಮ್ಮದ್ ಅಲಿ ಜಿನ್ನನ್ನು ಮೆಚ್ಚಿಸೋದಕ್ಕೋಸ್ಕರ ಮೊಹಮ್ಮದ್ ಅಲಿ ಜಿನ್ನನ ಒಂದು ಒತ್ತಾಯದ ಮೇರೆಗೆ ಆಗಿನ ಕಾಂಗ್ರೆಸ್ಸು, ಯಾರು ಗಾಂಧಿ ಮತ್ತು ನೆಹರು ಕಾಂಗ್ರೆಸ್ ಏನಿತ್ತು ಅವತ್ತು ತುಂಡರಿಸಿ ಈ ದೇಶಕ್ಕೆ ಅನ್ಯಾಯ ಮಾಡಿದ್ರಲ್ವ, ಆ ಒಂದೇ ಮಾತರಂ ಗೀತೆಯ 6 ಚರಣಗಳಲ್ಲಿ 4 ಚರಣಗಳನ್ನು ತುಂಡರಿಸಿದ್ದು ಏನಕ್ಕಪ್ಪ ಅಂದರೆ ಕೇವಲ ಮೊಹಮ್ಮದ್ ಅಲಿ ಜಿನ್ನನ ಒತ್ತಾಸೆಗೋಸ್ಕರ ಮತ್ತು ಮುಸಲ್ಮಾನರ ಓಲೈಕೆಗೋಸ್ಕರ ಅವತ್ತಿನ ಕಾಂಗ್ರೆಸ್ಸು ಕೂಡ ಈ ದೇಶದ್ರೋಹದ ಕೆಲಸನ 1935ರಲ್ಲೂ ಕೂಡ ಮಾಡಿದ್ರು. ಅದೇ ಇವತ್ತು ಏನು ರಾಷ್ಟ್ರೀಯ ಕಾಂಗ್ರೆಸ್ ಇದೆ, ಈ ನಕಲಿ ಗಾಂಧಿಗಳೇನಿದ್ದಾರೆ, ಈ ಗುಲಾಮಿ ಮಾನಸಿಕತೆಯ ಒಂದು ಫ್ಯಾಮಿಲಿ ಏನಿದೆ, ಈ ಕುಟುಂಬನೂ ಕೂಡ ಇವತ್ತು ಒಂದೇ ಮಾತರಂನ 4 ಚರಣಗಳು ಸೇರಿ ಒಟ್ಟು 6 ಚರಣಗಳನ್ನ ನಾವು ಆಡೋದಿಲ್ಲ, ಕೇವಲ 2 ಚರಣಗಳನ್ನ ಆಡ್ತೀವಿ ಅಂತ ಹೇಳುವುದರ ಮುಖಾಂತರ ಒಂದು ನಿರ್ಣಯವನ್ನು ತಗೊಂಡಿದೆ. ಇವ್ರು ಏನು ಸಬೂಬು ಕೊಡ್ತಿರೋದು? 6 ಚರಣಗಳು ಒಂದೇ ಮಾತರಂ ಮಾಡಿದ್ರೆ ಮುಸಲ್ಮಾನರಿಗೆ ಧಕ್ಕೆ ಆಗುತ್ತೆ, ಆ ಕಾರಣಕ್ಕೋಸ್ಕರ ನಾವು ಆಡೋದಿಲ್ಲ ಅನ್ನೋದು ಇವರ ವಾದ. ವೀಕ್ಷಕರೇ ನೋಡಿ, ಇಲ್ಲಿ 1947ರಲ್ಲಿ ಈ ಏನು ಅಖಂಡ ಭಾರತನ 2 ದೇಶಗಳಾಗಿ ವಿಂಗಡಣೆ ಆಯಿತು.
ಯಾವ ಆಧಾರದ ಮೇಲೆ ವಿಂಗಡಣೆ ಆಯಿತು? ನಮಗೆಲ್ಲ ಗೊತ್ತಿದೆ. ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಅಥವಾ ಭಾರತ ಅಂತ ಹೇಳಿ 2 ಭಾಗಗಳನ್ನ ಮಾಡಿ ತುಂಡರಿಸಿ ಕೊಟ್ಟು ಆದಮೇಲೂ ಕೂಡ ಒಂದಷ್ಟು ಜನ ಮುಸಲ್ಮಾನರು ಈ ದೇಶದಲ್ಲಿ ಉಳ್ಕೊಂಡ್ರು. ಎಲ್ಲ ಮುಸಲ್ಮಾನರು ಆ ಕಡೆ ಹೋಗಲಿಲ್ಲ, ಪಾಕಿಸ್ತಾನದ ಕಡೆ ಹೋಗಲಿಲ್ಲ, ಅಥವಾ ಪಾಕಿಸ್ತಾನದಲ್ಲಿದ್ದ ಎಲ್ಲ ಹಿಂದೂಗಳೂ ಕೂಡ ಭಾರತಕ್ಕೆ ಬರಲಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಇರೋ ಹಿಂದೂಗಳು ಮತ್ತು ಭಾರತದಲ್ಲಿರೋ ಮುಸಲ್ಮಾನರು ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಏನು? ನಾವು ಭಾರತದಲ್ಲಿ ಇರುವುದಾದರೆ, ಮುಸಲ್ಮಾನರು ಹೇಳಿದ್ದು ನಾವು ಭಾರತದಲ್ಲಿ ಉಳ್ಕೋತೀವಿ, ಇಲ್ಲಿನ ಸಂವಿಧಾನ ಮತ್ತು ಇಲ್ಲಿನ ಕಾನೂನು ಏನು ಹೇಳುತ್ತೋ ಅದರ ಪ್ರಕಾರ ನಾವು ನಡ್ಕೋತೀವಿ, ಆ ಮುಖಾಂತರ ನಾವು ಕೂಡ ಭಾರತೀಯರಾಗಿರ್ತೀವಿ ಅಂತ ಹೇಳಿ ಅವತ್ತು ಇಲ್ಲಿ ಉಳ್ಕೊಂಡಿದ್ದು. ಈ ಷರತ್ತುಗಳ ಮೇಲೆ ದೇಶನ ವಿಭಜನೆ ಮಾಡಿ ಆಗಿನ ಕಾಂಗ್ರೆಸ್ನವರು ಈ ಒಂದು ಇದು ಕೂಡ ದ್ರೋಹದ ಕೆಲಸನೇ, ಅವತ್ತು ಮಾಡಿದ್ದು ಕೂಡ ದೇಶದ್ರೋಹ ಕೆಲಸವೇ. ಈ ದೇಶನ ಒಡೆಯೋದ್ರ ಮುಖಾಂತರ ಕೇವಲ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ನ ಒಂದು ಓಲೈಕೆ ಮಾಡೋದಕ್ಕೋಸ್ಕರ ದೇಶನ ಒಡೆದು ವಿಭಜನೆ ಮಾಡಿ ಒಂದಷ್ಟು ಜನ ಮುಸಲ್ಮಾನರು ಇಲ್ಲಿನ ಕಾನೂನುಗಳನ್ನ ನಾವು ಒಪ್ಕೊಳ್ತೀವಿ, ಇಲ್ಲಿ ಸಂವಿಧಾನನ ನಾವು ಒಪ್ಕೊಳ್ತೀವಿ ಅಂತ ಈ ದೇಶದಲ್ಲಿ ಉಳ್ಕೊಂಡ್ಮೇಲೆ ಇಲ್ಲಿನ ಕಾನೂನು ಮತ್ತು ಇಲ್ಲಿನ ಸಂವಿಧಾನನ ಒಪ್ಕೊಳ್ಬೇಕಲ್ವ? ಇವತ್ತು ಒಂದೇ ಮಾತರಂ ಗೀತೆ ಸಂವಿಧಾನದ ಅಡಿನಲ್ಲಿ ಸ್ಥಾಪಿತವಾದ ಒಂದು ಕಾನೂನಾಗಿದೆ ಕಣ್ರಿ. ಇವತ್ತು ಆ ಕಾನೂನನ್ನು ಒಪ್ಕೊಳ್ಳೋದಿಲ್ಲ ನಾವು, ಧಕ್ಕೆ ಆಗುತ್ತೆ ಅಂತ. ಯಾಕೆ ಧಕ್ಕೆ ಆಗಬೇಕು ನಿಮಗೆ? ಯಾಕೆ ಧಕ್ಕೆ ಆಗಬೇಕು ಅನ್ನೋದು ನಮ್ಮ ಪ್ರಶ್ನೆ. ಹೌದು, ನೀವು ಈ ದೇಶದಲ್ಲಿ ಉಳಿದಿದ್ದೀರಾ ಅನ್ನೋದಾದರೆ ನೀವು ಈ ದೇಶದ ಕಾನೂನನ್ನು ಒಪ್ಪಬೇಕು. ಒಂದೇ ಮಾತರಂ ಗೀತೆ ಇವತ್ತು ಕಾನೂನಿನ ಅಡಿಗೆ ಬಂದಿದೆ, ಸಂವಿಧಾನದ ಅಡಿಗೆ ಬಂದಿದೆ, ಇವತ್ತು ಸಂವಿಧಾನದ ಮಾನ್ಯತೆ ಪಡೆದಿದೆ. ನೀವು ಕಾಂಗ್ರೆಸ್ನವ್ರು ಹಂಗಾದ್ರೆ ಜನರಿಗೆ ಉತ್ತರ ಕೊಡಿ. ಶಾಸನ ಸಭೆಯಲ್ಲಿ ಒಂದು ಶಾಸನ ಮಾಡಿ ಸಂವಿಧಾನದ ಅಡಿನಲ್ಲಿ ಅದಕ್ಕೆ ರೂಪುರೇಷೆಗಳನ್ನ ಕೊಟ್ಟಾಗ ನೀವು ಅದನ್ನು ಫಾಲೋ ಮಾಡ್ಬೇಕಲ್ವಾ? ನೀವು ನಿಮ್ಮ AICC ಆಫೀಸಲ್ಲಿ ಕೂತ್ಕೊಂಡು ನಾವು ಈ ಕಾನೂನನ್ನು ವಿರೋಧ ಮಾಡ್ತೀವಿ, ಇದ್ರ ವಿರುದ್ಧ ನಾವು ನಿರ್ಣಯ ತೊಗೊಳ್ತೀವಿ ಅಂದರೆ ಹಂಗಾದ್ರೆ ಯಾವ ಕಾನೂನಿನ ಮೇಲೆ ಬೇಕಾದರೂ ನಿರ್ಣಯಗಳು ತೊಗೊಬೋದಾ? ವೈಲೇಟ್ ಮಾಡ್ಬೋದಾ? ಹಾಗಾದರೆ ಸಂವಿಧಾನ ಏನಕ್ಕೆ ರೀ ಇರೋದು? ಸಂವಿಧಾನ ಏನು? ನಿಮ್ಮ ಮನೆಯಲ್ಲಿ ಕಸ ಹೊಡೆಯೋ ಪುಸ್ತಕನೇನು ರೀ ಅದು? ಏನಕ್ಕೆ ರೀ ಸಂವಿಧಾನ ಇಟ್ಕೊಂಡಿರೋದು? ಹಂಗಾದ್ರೆ ಈ ದೇಶ ಸಂವಿಧಾನದ ಅಡಿನಲ್ಲಿ ಸ್ಥಾಪಿತವಾದ ಒಂದು ಕಾನೂನನ್ನು ನೀವು ಇವತ್ತು ಒಪ್ಪೋದಿಲ್ಲ, ನಾವು ಅದರ ವಿರುದ್ಧ ನಿರ್ಣಯ ಮಾಡ್ತೀವಿ ಅಂದರೆ ಏನು ರೀ ಇದರ ಅರ್ಥ? ಏನು ಸಮಾಜಕ್ಕೆ ನೀವು ಮೆಸೇಜನ್ನು ಕೊಡ್ತಿದ್ದೀರಿ? ಯಾಕ್ರಿ ಮುಸಲ್ಮಾನಿಗೆ ಧಕ್ಕೆ ಆಗಬೇಕು ಇದರಿಂದ? ಯಾಕ್ರಿ ಧಕ್ಕೆ ಆಗಬೇಕು? 1947ರಲ್ಲಿ ಈ ದೇಶ ಒಡೆದು ವಿಭಜನೆ ಮಾಡಿದಾಗ ನೀವು ಅವತ್ತು ಯಾರು ಈ ದೇಶದಲ್ಲಿ ಮುಸಲ್ಮಾನರು ಉಳ್ಕೊಂಡ್ರಲ್ಲ, ಅವತ್ತು ನೀವು ಆ ಮುಸಲ್ಮಾನರಿಗೆ ಹೇಳಬೇಕಾಗಿತ್ತು ಕಣ್ರಿ, ಈ ದೇಶನ 60 ವರ್ಷ ನೀವು ತಾನೇ ಆಳಿದ್ದು, ನೀವು ಹೇಳಬೇಕಾಗಿತ್ತು ಅವರಿಗೆ, ನೀವು ಈ ದೇಶದಲ್ಲಿ ಉಳಿಯೋದಾದರೆ ಈ ದೇಶದ ಸಂವಿಧಾನ, ಈ ದೇಶದ ಕಾನೂನನ್ನು ನೀವು ಒಪ್ಕೊಳ್ಳೇಬೇಕು ಅಂತ ಹೇಳಿ ನೀವು ಹೇಳಬೇಕಾಗಿತ್ತು. ಆದರೆ ನೀವೇನ್ರಿ ಮಾಡಿದ್ರಿ ಕಾಂಗ್ರೆಸ್ನವರು? ದೇಶದ್ರೋಹಿಗಳು ನೀವು, ಧರ್ಮದ್ರೋಹಿಗಳು ನೀವು ಮಾಡಿದೇನು? ಕೇವಲ ಓಲೈಕೆ ಮಾಡಿ ಆ ಮುಸಲ್ಮಾನರ ತಲೆಯಲ್ಲಿ ಹಿಂದೂಗಳು ಮುಸಲ್ಮಾನರು ನಿಮ್ಗೆ ಈ ಕಾನೂನು ಅನ್ವಯಿಸಲ್ಲ, ನಿಮಗೆ ಈ ಸೆಕ್ಷನ್ ಅನ್ವಯಿಸಲ್ಲ, ನಿಮಗೆ ಈ ಸಂವಿಧಾನ ಅನ್ವಯಿಸೋದಿಲ್ಲ ಅಂತ ಹೇಳಿ ಅವ್ರ ತಲೆಯಲ್ಲಿ ತುಂಬಿ ಇವತ್ತು ಈ ದೇಶನ ಈ ಮಟ್ಟಕ್ಕೆ ತೊಗೊಂಡು ಬಂದು ಇಟ್ಟಿದ್ದು ಯಾರ್ರೀ? ಇದು ನೀವಲ್ವಾ? ಆಗಿದೆ ತಪ್ಪುಗಳು, ಆದರೆ ಆ ತಪ್ಪನ್ನು ಈಗಲಾದರೂ ಸರಿ ಮಾಡಿಕೊಳ್ಳೋ ಮನಸ್ಸು ಮಾಡ್ತಿದ್ದೀರೇನ್ರಿ ನೀವು? ಮನಸ್ಸು ಮಾಡ್ತಿದ್ದೀರಾ? ಮಾಡ್ತಾ ಇಲ್ಲ ನೀವು. ಅಯೋಗ್ಯಗಳು ನೀವು, ದೇಶದ್ರೋಹಿಗಳು ನೀವು. ಇವತ್ತು ಕಾನೂನಿನ ಮಾನ್ಯತೆ ಪಡೆದಿರೋ ಒಂದು ಕಾನೂನನ್ನು ನಾವು ಫಾಲೋ ಮಾಡೋದಿಲ್ಲ, ಅದನ್ನು ಉಲ್ಲಂಘನೆ ಮಾಡ್ತೀವಿ ಅಂತ ಹೇಳಿದ್ರೆ ಸಂವಿಧಾನ ಏನಕ್ಕೆ ಬೇಕು? ಬಿಸಾಕ್ರಿ ಸಂವಿಧಾನನ. ನೀವು ಇಷ್ಟ ಬಂದಾಗ ರೂಲಿಂಗ್ ಮಾಡ್ಕೊಳ್ಳಿ. ಹಂಗಾದರೆ ಏನಕ್ಕೆ ಇಟ್ಕೊಂಡಿದ್ದೀರಿ ಸಂವಿಧಾನನ? ಏನಕ್ಕೆ ಬಾಬಾ ಸಾಹೇಬ್ರನ್ನ ಸಂವಿಧಾನ ಶಿಲ್ಪಿ ಅಂತ ಹೇಳ್ಬಿಟ್ಟು ಆರಾಧನೆ ಮಾಡ್ತೀರಿ? ಯಾಕ್ರಿ ಮಾಡ್ತೀರಾ? ಬಿಟ್ಬಿಡ್ರಿ. ಹಂಗಾದರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು ಬದುಕೊಂಡಿರಲಿ, ಯಾರಿಗೂ ಕಾನೂನುಗಳು ಬೇಡ, ಯಾರಿಗೂ ಸಂವಿಧಾನ ಬೇಡ ಅಲ್ವಾ? ಮತ್ತು ಹೇಗೆ ನಡೆಸ್ತೀರಿ ದೇಶನ? ನಾಳೆ ನೀವು ಮಾಡೋ ಕಾನೂನುಗಳನ್ನ, ನಾಳೆ ನೀವು ಅಧಿಕಾರಕ್ಕೆ ಬಂದು ನೀವು ತರೋ ಕಾನೂನುಗಳನ್ನ ಸಾರ್ವಜನಿಕವಾಗಿ ಅದನ್ನು ವಿರೋಧ ಮಾಡಿ ನಿರ್ಣಯಗಳು ಮಾಡಿದ್ರೆ ಏನ್ರಿ ಮಾಡ್ತೀರ ನೀವು? ಅವಕಾಶ ಇದೆ ಅಂದರೆ ಸಂವಿಧಾನದಲ್ಲಿ ಇದಕ್ಕೆಲ್ಲನೂ ಹೇಳ್ರಿ. ಸಂವಿಧಾನದ ರಕ್ಷಕರಲ್ವ ನೀವು? ಇಲ್ಲೊಬ್ಬ ಪ್ರಭುತಿ ಇದ್ದಾನೆ ಹರಿಪ್ರಸಾದ್ ಅಂತ ಹೇಳ್ಬಿಟ್ಟು ನೇಣು ಹಾಕಿದ್ರು ಆಡೋದಿಲ್ವಂತೆ. ಏನಪ್ಪ ಅಂತ ಅಪರಾಧ? ನೀನೇನು ಮುಸಲ್ಮಾನನ? ಆಯ್ತಪ್ಪ, ಮುಸಲ್ಮಾನರಿಗೇನೋ ಆ ಗೀತೆ ಆಡಿದ್ರೆ ಧಕ್ಕೆ ಆಗುತ್ತೆ, ನಿನಗೇನಯ್ಯ ಆಗುತ್ತೆ? ನೀನು ಯಾಕೆ ಆಡೋದಿಲ್ಲ? ನೇಣು ಹಾಕಿದ್ರು ನೀನು ಹಿಂದೂ ಅಲ್ವಾ? ನಿನಗೇನು ಧಕ್ಕೆ ಆಗುತ್ತೆ ಅದನ್ನು ಆಡೋದ್ರಿಂದ? ಒಬ್ಬ ಮುಸಲ್ಮಾನ ಯಾರೋ ಅದನ್ನು ಆಡೋದ್ರಿಂದ ಅವರ ಧಾರ್ಮಿಕ ಆಚರಣೆಗೆ ಅಥವಾ ಅವರ ಸಂಪ್ರದಾಯಕ್ಕೆ, ಅವರ ಕುರಾನಿಗೆ ಅದು ಧಕ್ಕೆ ಅನಿಸಿದ್ರೆ ನಿನಗೆ ಯಾಕ್ರಿ ಅನ್ನಿಸ್ಬೇಕು? ಹರಿಪ್ರಸಾದ್ ಅವರೇ, ನಿನಗೆ ಯಾಕೆ ಧಕ್ಕೆ ಆಗಬೇಕು? ಅದನ್ನು ಅವ್ರು ಆಡಿಲ್ಲ ಅಂದರೆ ಅವ್ರು ನಿಂತ್ಕೊಂಡು ಮರ್ಯಾದೆ ಕೊಡ್ತಾರೆ ಅದಕ್ಕೆ. ನೀವು ಆಡೋದಕ್ಕೆ ಏನಾಗಿದೆ? ನೀನು ಹಿಂದೂ ಅಲ್ವಾ? ಅಲ್ವೇನ್ರಿ ಹರಿಪ್ರಸಾದ್ ಅವರೇ? ನೀವು ಹಿಂದೂಗಳಲ್ವೇನ್ರಿ? DK ಶಿವಕುಮಾರ್ ಹಿಂದೂ ಅಲ್ವಾ? DK ಶಿವಕುಮಾರು ನೀವು ಏನು ಕ್ರೈಸ್ತರ? ಕ್ರೈಸ್ತರದೇನು ವಿರೋಧ ಇಲ್ವಲ್ಲ ಇದಕ್ಕೆ, ನಾವು ಆಡೋದಿಲ್ಲ ಅಂತ ಅವ್ರೇನು ಹೇಳ್ತಿಲ್ವಲ್ಲ?
ವಿರೋಧ ಇರೋದು ಮುಸಲ್ಮಾನರು ತಾನೆ. ಮುಸಲ್ಮಾನರು ಆಡಿಲ್ಲ ಅಂದರೆ ಕತ್ತೆ ಹೊಲ ಕುದುರೆ ಜುಟ್ರಿ ನೀವು ಆಡ್ರಿ. ನೀವೇನ್ರಿ ಅದನ್ನು ಅಂಗೀಕಾರ ಮಾಡೋದು, ನಾವು ಆಡೋದಿಲ್ಲ ಅಂತ ನಿರ್ಣಯ ಮಾಡೋದು? ಯಾವ ಖುಷಿಗೆ? ನೀವು ಆಡ್ಬೋದಲ್ವಾ? ಕಾಂಗ್ರೆಸ್ಸಲ್ಲಿರೋ ಹಿಂದೂಗಳು ಆಡ್ಬೋದಲ್ವಾ? ಮುಸಲ್ಮಾನರು ಬೇಡ ಬಿಡಿ, ಆಡೋದು ಬೇಡ. ಅವ್ರಿಗೆ ಧಕ್ಕೆ ಆಗುತ್ತೆ ಅಂದರೆ ಬೇಡ. ಯಾಕೆಂದರೆ ನೀವು ತುಂಬಿದ್ದೀರ ಅವ್ರ ತಲೆನಲ್ಲಿ ಅದನ್ನು. ಮುಸಲ್ಮಾನರಿಗೆ ಧಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಏನೋ, ಬಟ್ ನಿಮ್ಮ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗುತ್ತೆ. ಹೌದು, ನೀವು ಯಾರು ಚರಣಗಳನ್ನ ನಾವು ಆಡ್ತೀವಿ ಅಂತ ನಾಳೆಯಿಂದ ಒಪ್ಕೊಂಡ್ರೆ ನಿಮ್ಮ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ಈ ನಾಟಕ ಮಾಡ್ತಿರೋದು ಅಲ್ವಾ? ಆ ಕಾರಣಕ್ಕೋಸ್ಕರ ಈ ನಾಟಕ ಮಾಡ್ತಿರೋದು. ಈ ದೇಶದ ಒಬ್ಬ ಗೌರವಾನ್ವಿತ ನಾಗರಿಕನಾಗಿ, ಅದರಲ್ಲೂ ಒಬ್ಬ ಹಿಂದೂ ಆಗಿ ನಾನು ಒಂದೇ ಮಾತ್ರ ಗೀತೆ ಆಡಲ್ಲ ಅಂತಿರಲ್ವಲ್ರಿ ಹರಿಪ್ರಸಾದ್ ಅವರೇ? ನಾಚಿಕೆ ಮನ ಮರ್ಯಾದೆ ಇಲ್ವೇನ್ರಿ ನಿಮಗೆ? ನಾಚಿಕೆ ಮನ ಮರ್ಯಾದೆ ಇಲ್ವಾ? ಯಾರು ಕೊಟ್ಟಿದ್ರಿ ಅದು? ಯಾರು ಕೊಟ್ಟಿದ್ರಿ? ನಾವೆಲ್ಲ ಗೌರವಿಸೋವಂಥ, ಈ ದೇಶ ಗರ್ವ ಪಡೋವಂಥ ಒಬ್ಬ ಮಹಾನ್ ಕವಿ ಕಣ್ರಿ, ಮಹಾನ್ ಕವಿ. ಅವರು ಕೊಟ್ಟಿರೋ ಒಂದು ಗೀತೆನ ನಾವು ಆಡೋದಿಲ್ಲ, ಅದನ್ನು ತುಂಡು ಮಾಡ್ತೀವಿ. ಅವ್ರಿಗೆ ಅದನ್ನು ತುಂಡು ಮಾಡೋದ್ರ ಮುಖಾಂತರ ಅವ್ರಿಗೆ ಅವಮಾನ ಮಾಡ್ತಿದ್ರಿ. ಹೌದ್ರಿ, ಅವ್ರಿಗೆ ಅವಮಾನ ಮಾಡಿದರೆ ನೀವು ಈಗಲ್ಲ 1935 ನಿಮ್ಮ ಹಳೇ ಕಾಂಗ್ರೆಸ್ಸಿಗರಿದ್ರಲ್ಲ ಅವರೇನೇ ಬಂಕಿಮ್ ಚಂದ್ರ ಚಟರ್ಜಿ ಅವರಿಗೆ ಅವಮಾನ ಮಾಡಿದ್ದಾರೆ ಕಣ್ರಿ. ಆ 4 ಚರಣಗಳನ್ನ ತೆಗೆಯೋದ್ರಿಂದ ಇವತ್ತು ನೀವು ನಾವು ಅದನ್ನೇ ಮುಂದುವರಿಸ್ತೀವಿ. 1935 ಈ ದೇಶಕ್ಕೆ ಸಂವಿಧಾನ ಇರಲಿಲ್ಲ ಕಣ್ರಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಅವತ್ತು ನೀವೇನು ಬೇಕಾದರೂ ಮಾಡಿರ್ಬೋದು, ನೀವೇನು ಬೇಕಾದ್ರೂ ಆಟ ಆಡಿರ್ಬೋದು. ಆದರೆ ಇವತ್ತು ಈ ದೇಶಕ್ಕೆ ಸಂವಿಧಾನ ಇದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಇದೆ. ನಾವೆಲ್ಲರೂ ಕೂಡ ಸಂವಿಧಾನದ ಅಡಿನಲ್ಲಿ ಬದುಕ್ತಿದ್ದೀವಿ. ಸಂವಿಧಾನಕ್ಕೆ ಎಲ್ಲರೂ ಬದ್ಧವಾಗಿರಬೇಕು. ಸಂವಿಧಾನದ ಅಡಿನಲ್ಲಿ ರೂಪಿತವಾದ ಎಲ್ಲ ಕಾನೂನುಗಳನ್ನು ಪ್ರತಿಯೊಬ್ಬ ನಾಗರಿಕನು ಫಾಲೋ ಮಾಡಬೇಕು. ನೀವೇನು ಅತೀತರಲ್ಲ ಇಲ್ಲಿ, ನೀವು ಅದಕ್ಕೇನು ಹೊರತಾಗಿಲ್ಲ ಇಲ್ಲಿ. ನಿಮ್ಮನ್ನು ನೇಣಾಕೋದಲ್ಲ. ನಮಗೆ ಅವಕಾಶ ಇದೆ ಮತದಾರರಿಗೆ 5 ವರ್ಷಕ್ಕೊಂದ್ಸಲಿ, ಆಗ ನಿಮ್ಮನ್ನು ನೇಣಾಕ್ಬೇಡ್ದಲ್ಲ. ನೇಣಾಕಿದ್ರೆ ಅಪರಾಧ ಆಗುತ್ತೆ. ಹಂಗೆ ಹಾಕೊಳ್ಳಂಗಿದ್ರೆ ನೀವೇ ಬೇಕಾದ್ರೆ ಹಾಕೊಂಬಿಡಿ, ಆಯ್ತಾ? ನೀವು ಬೇಕಾದ್ರೆ ಹಾಕೊಂಬಿಡಿ, ನಿಮ್ಮನ್ನು ಯಾರು ಹಾಕೋದಿಲ್ಲ. ಆದರೆ ಚುನಾವಣೆಗಳಿದೆ, ಹೌದು. ಪ್ರತಿಯೊಬ್ಬ ಮತದಾರನಿಗೂ 5 ವರ್ಷಕ್ಕೊಂದ್ಸಲಿ ಸ್ವಾತಂತ್ರ್ಯ ಸಿಕ್ಕುತ್ತೆ. ಮತದಾರನ ನಿಜವಾದ ಸ್ವಾತಂತ್ರ್ಯ ಅದು. ಮುಂದಿನ ದಿನಗಳಲ್ಲಿ ಆ ಸ್ವಾತಂತ್ರ್ಯದ ಮುಖಾಂತರ ನಿಮ್ಮನ್ನು ಎಲ್ಲೂ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಮತದಾರ ತೀರ್ಮಾನ ಮಾಡ್ತಾನೆ. ಕಾಂಗ್ರೆಸ್ನಲ್ಲಿರೋ ಮತದಾರರು ಏನಿದ್ದೀರಿ ಮತ್ತು ಕಾರ್ಯಕರ್ತರು ಏನಿದ್ದೀರಿ, ಹಿಂದೂ ಕಾರ್ಯಕರ್ತರು ವಿಶೇಷವಾಗಿ, ಇವತ್ತು ನಿಮ್ಮ ಪಕ್ಷ ಏನು ತೀರ್ಮಾನ ತೊಗೊಂಡಿದೆಯಲ್ಲ, ಒಂದೇ ಮಾತರಮ್ನ 2 ಚರಣಗಳನ್ನ ಮಾತ್ರ ನಾವು ಆಡ್ತೀವಿ ಅಂತ ಹೇಳ್ಬಿಟ್ಟು 4 ಚರಣಗಳನ್ನ ಆಡೋದಿಲ್ಲ ಅಂತ. ಈ 4 ಚರಣಗಳನ್ನು ಆಡಿದ್ರೆ ಮುಸಲ್ಮಾನರು ನೋವಾಗುತ್ತೆ, ಆ ಕಾರಣಕ್ಕೆ ನಾವು ಆಡೋದಿಲ್ಲ ಅಂತ. ಹಾಗಾದರೆ 4 ಚರಣಗಳನ್ನ ತುಂಡರಿಸಿ ಆಡಿದ್ರೆ ಹಿಂದೂಗಳಿಗೆ ಮನಸ್ಸಿಗೆ ನೋವಾಗೋದಿಲ್ವಾ? ಹಿಂದೂ ಕಾರ್ಯಕರ್ತರಿಲ್ವಾ ಕಾಂಗ್ರೆಸ್ಸಲ್ಲಿ? ನೀವು ತೀರ್ಮಾನ ಮಾಡಿ ಇವತ್ತು ಯಾರು ಹಿಂದೂ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ನಲ್ಲಿದ್ದೀರಿ, ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದೀರಿ, ಮತ್ತು ಯಾರು ವೋಟ್ರ್ ಇವತ್ತು ಕಾಂಗ್ರೆಸ್ಗೆ ಆಗ್ತಿದ್ದೀರಲ್ಲ ಅವರು ನೀವು ಯೋಚನೆ ಮಾಡಬೇಕು ಇವತ್ತು. ಹಾಗಾದರೆ ಈ ಕಾಂಗ್ರೆಸ್ಸು ದೇಶದ ಪರನ, ಹಿಂದೂ ಪರನ, ಮುಸಲ್ಮಾನರ ಪರನ ನೀವು ಯೋಚನೆ ಮಾಡಬೇಕು ಇವತ್ತು. ನೀವು ಒಂದು ವೇಳೆ ಇಂಥ ಒಂದು ಸುಸಂದರ್ಭನ ಉಪಯೋಗಿಸ್ಕೊಂಡು ನೀವಿವತ್ತು ತೀರ್ಮಾನಗಳು ತಗೊಂಡಿಲ್ಲ ಅಂದರೆ, ಯಾರು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದೀರಿ ಕಾರ್ಯಕರ್ತರು, ನೀವಿವತ್ತು ತೀರ್ಮಾನ ಮಾಡಿಲ್ಲ ಅಂದರೆ ಮುಂದೊಂದು ದಿವಸ ನಾನು ಹೇಳ್ತಾ ಇದ್ದೀನಿ, ಬೇಕಾದರೆ ಬರೆದಿಟ್ಕೊಳ್ಳಿ, ಮುಂದೊಂದು ದಿವಸ ಈ ಕಾಂಗ್ರೆಸ್ನವರು ನಿಮ್ಮನ್ನು ಒಟ್ಟಾರೆ ಏನು ಹಿಂದೂ ಕಾರ್ಯಕರ್ತರು ಇದ್ದೀರಲ್ಲ ಕಾಂಗ್ರೆಸ್ಸಲ್ಲಿ, ನಿಮ್ಮನ್ನೆಲ್ಲ ಮುಸಲ್ಮಾನರ ಗುಲಾಮರನ್ನಾಗಿ ಮಾಡ್ತಾರೆ. ನೀವು ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಒಂದು ಗೀತೆಯನ್ನು ಆಡೋದಕ್ಕೆ ಇವತ್ತು ಇವರು ರೆಡಿ ಇಲ್ಲ ಅಂದರೆ ನಾಳೆ ಖಂಡಿತವಾಗ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ವಿಶೇಷವಾಗಿ ಈ ನಕಲಿ ಗಾಂಧಿ ಕುಟುಂಬ ಇದೆಯಲ್ಲ, ಈ ನಕಲಿ ಗಾಂಧಿ ಕುಟುಂಬ ಖಂಡಿತವಾಗ್ಲೂ ಕೂಡ ನಿಮ್ಮನ್ನೆಲ್ಲ ತೊಗೊಂಡೋಗಿ ಮುಸಲ್ಮಾನರ ಬೂಟ್ ನೆಕ್ಕೋ ಕೆಲಸಕ್ಕೆ ಇಡ್ತಾರೆ, ಖಂಡಿತವಾಗ್ಲೂ ಇಡ್ತಾರೆ. ಇದು ಹೆಚ್ಚಿನ ದಿನಗಳಿಲ್ಲ, ತುಂಬ ಹತ್ತಿರದಲ್ಲಿದೆ. ಯಾಕೆಂದರೆ ನೀವುಗಳು ಕೂಡ ನೋಡ್ತಾ ಇದ್ದೀರಿ ಮುಸಲ್ಮಾನರ ಓಲೈಕೆ ಇವತ್ತು ಕಾಂಗ್ರೆಸ್ಸು ಯಾವ ಮಟ್ಟದಲ್ಲಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಅರ್ಥ ಆಗಿದೆ. ನೀವಿನ್ನೂ ಯಾವ್ಯಾವುದೋ ಕಾರಣಕ್ಕೆ ಆ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೀರಿ ಅನ್ನೋದಾದರೆ ನೀವಿವತ್ತು ಯೋಚನೆ ಮಾಡಬೇಕು. ನಿಮ್ಮ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸುದಿನ ಬಂದಿದೆ. ಆ ಕಾರಣಕ್ಕೋಸ್ಕರ ನನ್ನ ಹಿಂದೂ ಬಾಂಧವರಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾಯಿದ್ದೀನಿ. ಹಿಂದೂ ಬಾಂಧವರಲ್ಲಿ ಯಾರು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದೀರಿ, ದಯವಿಟ್ಟು ನೀವೊಂದು ಆತ್ಮಾವಲೋಕನ ಮಾಡ್ಕೊಳ್ಳಿ. 6 ಚರಣಗಳಾಡೋದ್ರಿಂದ ಮುಸಲ್ಮಾನರಿಗೆ ಧಕ್ಕೆ ಆಗುತ್ತೆ ಅನ್ನೋದಾದರೆ ನಿಮ್ಮದೇನು ಮನಸ್ಸಲ್ವೇನ್ರಿ? ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡೋ ಹಿಂದೂ ಕಾರ್ಯಕರ್ತರದು ನಿಮಗೆ ಮನಸ್ಸಿಲ್ವಾ? ನಿಮಗೆ ಹೃದಯ ಇಲ್ವಾ? ನಿಮಗೆ ದೇಶಾಭಿಮಾನ ಇಲ್ವಾ? ನಿಮಗೆ ಸ್ವಾಭಿಮಾನ ಇಲ್ವಾ? ಇಲ್ಲವೇನ್ರಿ? ಮುಸಲ್ಮಾನರಿಗೆ ದೇಶಾಭಿಮಾನ, ಅವರಿಗೆ ಧರ್ಮಾಭಿಮಾನ, ಅವರಿಗೆ ಧಕ್ಕೆ ಆಗುತ್ತೆ ಇದನ್ನು ಹಾಡೋದ್ರಿಂದ ಅಂತಾದರೆ ನಿಮ್ಗೆ ಅದು ಯಾವುದೂ ಇಲ್ವಾ? ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಈ ದೇಶ, ಈ ಸ್ವಾತಂತ್ರ್ಯ ಹಾಗೆ ಬಂದಿಲ್ಲ ಕಣ್ರಿ, ಲಕ್ಷಾಂತರ ಜನರ ಬೆವರು, ಲಕ್ಷಾಂತರ ಜನರ ಬಲಿದಾನ. ಎಸ್,
ಆ ಕಾರಣದಿಂದ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಸುಮ್ಮನೆ ಹಾಗೆ ಪುಕ್ಕಟೆ ಬಂದಿಲ್ಲ ಇಲ್ಲಿ. ಹೌದು, ಪುಕ್ಕಟೆ ಬಂದಿಲ್ಲ ಇಲ್ಲಿ. ಆಯಿತಾ? ಈ ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ, ಗಾಂಧೀಜಿ ಬಂದುಬಿಟ್ರು, ಉಪವಾಸ ಕೂತ್ಬಿಟ್ಟು ಸ್ವಾತಂತ್ರ್ಯ ಕೊಟ್ಟೋಗ್ಬಿಟ್ರು ಅಂತ. ಹಂಗೆಲ್ಲ ಬಂದಿಲ್ಲ ಅದು. ಆಯಿತಾ? ಅರ್ಥ ಆಯ್ತಾರಾ? ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರು ಇವತ್ತು ಕಾಂಗ್ರೆಸ್ಸಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ, ದಯವಿಟ್ಟು ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಒಂದೇ ಮಾತರಂ ಗೀತೆಯನ್ನು ಸಾಕಷ್ಟು ಜನ ಮುಸಲ್ಮಾನರು ಆಡ್ತಾರೆ ಕಣ್ರಿ, ಆಡ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ನೋವಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಕಾಂಗ್ರೆಸ್ನವ್ರಿಗೆ ನೋವಾಗುತ್ತೆ. ಹೌದು, ಈ ಕಾಂಗ್ರೆಸ್ನವ್ರಿಗೆ ನೋವಾಗುತ್ತೆ. ಏನಿಲ್ಲ ಅಜೆಂಡಾ ಇದರಲ್ಲಿ, ಸಿಂಪಲ್ ಅಜೆಂಡಾ, ಏನು ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ, ಸಿಂಪಲ್ ಅಜೆಂಡಾ. ಇದನ್ನು ನಾವು ಎರಡೇ ಚರಣ ಆಡ್ತೀವಿ ಅನ್ನೋದ್ರ ಮುಖಾಂತರ ಮುಸ್ಲಿಮನ್ನು ತೋರಿಸೋದು, ಅವರು ಓಲೈಕೆನ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ಬೇರೆ ಏನೂ ಇಲ್ಲ ಇದರಲ್ಲಿ. ಹೌದು, 90% ಜನ ಯಾರು ಇವತ್ತು ಕಾಂಗ್ರೆಸ್ಸಲ್ಲಿ ಲೀಡ್ರ್ಗಳಿದಾರಲ್ಲ, ಅವ್ರು ಯಾರಿಗೂ ಕೂಡ ಈ ನಿರ್ಣಯ ಇಷ್ಟ ಇಲ್ಲ ಅವರಿಗೆ. ಆದರೆ ಆ ನಕಲಿ ಗಾಂಧಿಯ ವಿರುದ್ಧ ಇವರಿಗೆ ಧ್ವನಿ ಎತ್ತೋದಕ್ಕೆ ನಾಲ್ಗೆಗಳೇ ಇಲ್ಲ, ಸತ್ತೋಗಿದ್ದಾವೆ. ಆ ಕಾರಣಕ್ಕೋಸ್ಕರ ಹ್ಞೂ ಅಂತಾರೆ ಎಲ್ಲ. ಅವ್ರು ಹೇಳ್ದಂಗೆ ಕೇಳ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಆದರೆ ಬರೀ ಆ ಕುಟುಂಬನ ಮೆಚ್ಚೋದಕ್ಕೋಸ್ಕರ, ಆ ನಕಲಿ ಗಾಂಧಿಗಳನ್ನ ಮೆಚ್ಚಿಸಿ ಆ ಮುಖಾಂತರ ಒಂದಷ್ಟು ತಮ್ಮ ರಾಜಕೀಯ ಅಸ್ತಿತ್ವಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಹೇಳ್ದಂಗೆ ಕೇಳ್ತಾರೆ ಇವರು ಅಷ್ಟೇ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಯಾರೆಲ್ಲ ಇವತ್ತು ಕೆಳಮಟ್ಟದ ಕಾರ್ಯಕರ್ತರಿದ್ದೀರಿ, ವಿಶೇಷವಾಗಿ ಬೂತ್ ಲೆವೆಲಲ್ಲಿ ಕೆಲಸ ಮಾಡ್ತಿದ್ದೀರಿ ನೋಡಿ, ಆ ಕಾರ್ಯಕರ್ತರು ವಿಶೇಷವಾಗಿ ನೀವು ಯೋಚನೆ ಮಾಡಬೇಕು, ಈ ಪಕ್ಷದ ಜೊತೆಯಲ್ಲಿ ಇರಬೇಕಾ ಬೇಡವಾ, ಅಥವಾ ಈ ಪಕ್ಷ ಈ ನಿರ್ಣಯನ ಏನು ಅಂಗೀಕಾರ ಮಾಡಿದೆ, ಈ ಅಂಗೀಕಾರನ ವಾಪಸ್ ತೊಗೊಳ್ಳೋದಕ್ಕೆ ನೀವುಗಳು ತೀರ್ಮಾನ ಮಾಡಬೇಕು. ನೀವು ಗಲ್ಗಲ್ಲಿನಲ್ಲಿ ಇವತ್ತು ನಿಮ್ಮ ಲೀಡರ್ಗಳು ಬರ್ತಾರಲ್ಲ, ಅವ್ರ ವಿರುದ್ಧ ನೀವು ಕೇಳಬೇಕು. ಆಗ ಮಾತ್ರ ಈ ಕಾಂಗ್ರೆಸ್ಗೆ ಬುದ್ಧಿ ಕಲಿಸೋಕ್ಕಾಗತ್ತೆ. ವೀಕ್ಷಕರೇ ನೋಡಿ, ನಾವಿಲ್ಲಿ ಗಮನಿಸಬೇಕಾಗಿದ್ದು ನೋಡಿ, ನಮ್ಮ ಜೊತೆ ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ. ಅವರವರ ಆಚಾರಗಳನ್ನ, ಅವರವರ ಪೂಜಾ ಪದ್ಧತಿಗಳನ್ನ, ಅವರವರ ಧರ್ಮಗ್ರಂಥಗಳನ್ನ ಅವರು ಓದೋದಕ್ಕಾಗಲಿ, ಪಠಣ ಮಾಡೋದಕ್ಕಾಗಲಿ, ಅಥವಾ ಅದನ್ನು ಪ್ರಚಾರ ಮಾಡೋದಕ್ಕಾಗಲಿ, ಅಥವಾ ಇದು ಸರಿ ಇಲ್ಲ, ಇದನ್ನು ತೆಗೀರಿ, ಇದನ್ನು ಇಟ್ಕೊಳ್ಳಿ ಅಂತ ಬಹುಸಂಖ್ಯಾತ ಹಿಂದೂ ಸಮಾಜ ಯಾವತ್ತೂ ಹೇಳಿಲ್ಲ ಕಣ್ರಿ, ಯಾವತ್ತೂ ಹೇಳಿಲ್ಲ. ದಿವಸಕ್ಕೆ 5-6 ಬಾರಿ ಆಜಾನ್ ಮಾಡ್ತಾರವರು. ನಾವು ಅದನ್ನು ವಿರೋಧ ಮಾಡಲಿಲ್ಲ, ನಾವು ಸಹಿಸ್ಕೊಂಡಿದ್ದೀವಿ ಅಲ್ವಾ? ನಾವು ಸಹಿಸ್ಕೊಂಡಿಲ್ವಾ? ನಾವು ಯಾವತ್ತಾದರೂ ಹೇಳಿದ್ದೀವ? ನೀವು ಕೂಗಬೇಡಿ, ನಾವು ಕೇಳಿಸ್ಕೊಳ್ಳೋದಕ್ಕೆ ಧಕ್ಕೆ ಆಗುತ್ತೆ, ನಮಗೆ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ನಾವು ಹೇಳಿದ್ದೀವ? ಖಂಡಿತವಾಗ್ಲೂ ನಾವು ಹೇಳಿಲ್ಲ. ಆದರೆ ಇವತ್ತು ಒಂದೇ ಮಾತರಂ ಗೀತೆನ 6 ಚರಣಗಳು ಆಡೋದ್ರಿಂದ ಮುಸಲ್ಮಾನರಿಗೆ ಯಾಕೆ ಧಕ್ಕೆ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಪ್ರಶ್ನೆ. ಮುಸಲ್ಮಾನರಿಗೆ ಧಕ್ಕೆ ಆಗುತ್ತೆ ಅನ್ನೋದ್ರಿಂದ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು ಇದನ್ನು ಯಾಕೆ ವಿರೋಧ ಮಾಡ್ತಿದ್ದೀರಿ, ನೀವು ಯಾಕೆ ಆಡಬಾರ್ದು ಅನ್ನೋದು ನನ್ನ 2ನೇ ಪ್ರಶ್ನೆ. ನೀವು ಆಡೋದ್ರಿಂದ ಏನು ತೊಂದರೆ ಆಗುತ್ತೆ ಮುಸಲ್ಮಾನರಿಗೆ? ನೀವು ಯುಗಾದಿ ಹಬ್ಬ ಮಾಡೋದ್ರಿಂದ ಮುಸಲ್ಮಾನರಿಗೆ ಏನು ತೊಂದರೆ ಆಗುತ್ತೆ? ಅಥವಾ ಮುಸಲ್ಮಾನರು ರಂಜಾನ್ ಹಬ್ಬ ಮಾಡೋದ್ರಿಂದ ನಿಮಗೇನು ತೊಂದರೆ ಆಗುತ್ತೆ? ಹೇಳಬೇಕಲ್ವಾ? ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ರಿ ಯುಗಾದಿ ಹಬ್ಬನ, ಮುಸಲ್ಮಾನರಿಗೆ ಯಾಕ್ರಿ ಧಕ್ಕೆ ಆಗುತ್ತೆ? ನಿಮ್ಮ ಮನೆಯಲ್ಲಿ ನೀವು ಶ್ರೀರಾಮನ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಮುಸಲ್ಮಾನರಿಗೆ ಯಾಕ್ರಿ ಧಕ್ಕೆ ಆಗಬೇಕು? ನೀವೊಂದು ಒಂದೇ ಮಾತರಂ ಗೀತೆನ ನಿಮ್ಮ ಆಫೀಸಲ್ಲಿ ಮುಸಲ್ಮಾನರನ್ನ ಹೊರಗಿಟ್ಟು, ಅಥವಾ ಮುಸಲ್ಮಾನರು ಎದ್ದು ನಿಂತ್ಕೊಳ್ಳಿ, ಆಡಬೇಡಿ, ನಾವು ಆಡ್ತೀವಿ ಅಂತ ಹೇಳೋದ್ರಿಂದ ಮುಸಲ್ಮಾನರಿಗೆ ಯಾಕ್ರಿ ಧಕ್ಕೆ ಆಗಬೇಕು? ಮಿಸ್ಟರ್ ಹರಿಪ್ರಸಾದ್, ಯಾಕ್ರಿ ಧಕ್ಕೆ ಆಗಬೇಕು? ಹೇಳ್ರಿ. ನಾನು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಕಾರ್ಯಕರ್ತರಿದ್ದೀರಿ, ನೀವು ತೀರ್ಮಾನ ಮಾಡಿ ಒಂದು ಗಟ್ಟಿಯಾದ ನಿರ್ಧಾರನ ತಗೊಂಡು ಮುಂದಿನ ದಿನಗಳಲ್ಲಿ ಈ ದೇಶ ಸದೃಢವಾಗಿ ಮತ್ತು ಧರ್ಮಾತೀತವಾಗಿ ಹಿಂದೂಗಳು ಮತ್ತು ಮುಸಲ್ಮಾನರು ಭಾವೈಕ್ಯತೆಯಿಂದ ಈ ದೇಶದಲ್ಲಿ ಏನಾದರೂ ಜೀವನ ಮಾಡಬೇಕಂದ್ರೆ ಈ ಕಾಂಗ್ರೆಸ್ ಅನ್ನೋ ಒಂದು ಕೊಳಕು ಅಜೆಂಡಾ ಇದೆಯಲ್ವಾ, ಮನಸ್ಥಿತಿ ಇದೆಯಲ್ವಾ, ಮಾನಸಿಕತೆ ಇದೆಯಲ್ವಾ, ಖಂಡಿತವಾಗ್ಲೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಬಹುಸಂಖ್ಯಾತ ಏನು ಹಿಂದೂ ಸಮಾಜ ಇದೆಯಲ್ವಾ, ಈ ಸಮಾಜ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಸಮಾಜ ಒಗ್ಗೂಡಬೇಕು. ಈ ಸಮಾಜ ಒಗ್ಗೂಡುವುದರ ಮುಖಾಂತರ ಕಾಂಗ್ರೆಸ್ ಅನ್ನೋ ಒಂದು ಅಜೆಂಡಾ ಇದೆಯಲ್ವಾ, ಒಂದು ಸಿದ್ಧಾಂತ ಇದೆಯಲ್ವಾ, ಆ ಸಿದ್ಧಾಂತನ ಬೇರೆ ಸಮೇತ ಕಿತ್ತಾಕಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.